ನಮಸ್ತೆ, ನನ್ನ ಹೆಸರು ನಿತ್ಯಶ್ರೀ ಅಂತ. ನಾನು ಸ್ವಾಮಿ ವಿವೇಕಾನಂದ PU ಕಾಲೇಜಲ್ಲಿ ಓದ್ತಾ ಇದ್ದೀನಿ. ನಾನು ಇದಕ್ಕೆ ಮುಂಚೆ ಮುರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಓದಿದ್ದೆ. ಜಾಯ್ನ್ ಆದಮೇಲೆ ಇಲ್ಲೆಲ್ಲ ಟೀಚರ್ಸು ತುಂಬ ಕ್ಲೋಸ್ ಆಗಿರ್ತಾರೆ. ಬೆಳಗ್ಗೆ 8ಇಂದ ಸಂಜೆ 5:30ವರೆಗೂ ನಮ್ಮ ಜೊತೆನೇ ಇರ್ತಾರೆ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಬೆಳಗ್ಗೆಯಿಂದ ಸಂಜೆವರೆಗೂ ಹೇಳ್ಕೊಡ್ತಾರೆ. ಕ್ಲಾಸಲ್ಲಿ ಏನೇ ಡೌಟ್ ಇದ್ದರೂ ಅಲ್ಲೇ ಕ್ಲಿಯರ್ ಮಾಡ್ತಾರೆ. ಪ್ರತಿಯೊಬ್ಬರ ಹತ್ರನೂ ಬಂದು ನಿಮ್ಗೆ ಅರ್ಥ ಆಯ್ತಾ ಅಂತ ಕೇಳ್ತಾರೆ. ಅರ್ಥ ಆಗಿಲ್ಲ ಅಂದರೆ ನಿಮ್ಗೆ ಎಷ್ಟು ಸತಿ ಆದರೂ ಕೇಳಿ ಅರ್ಥ ಮಾಡಿಸ್ತೀವಿ ಅಂತ ಅರ್ಥ ಮಾಡಿಸ್ತಾರೆ. ನಿಮ್ಗೆ ಇಲ್ಲಿ ಕೇಳೋಕ್ಕಾಗಿಲ್ವಾ, ಸ್ಟಾಫ್ ರೂಮಿಗೆ ಬನ್ನಿ ಅಂತಾರೆ. ಸ್ಟಾಫ್ ರೂಮಲ್ಲಿ ಹೋಗಿ ಕೇಳಿದ್ರೂ ತುಂಬ ಕ್ಲೀನಾಗಿ ಹೇಳ್ಕೊಡ್ತಾರೆ. ತುಂಬ ಒಳ್ಳೆ ಎಜುಕೇಷನ್ ಸಿಗುತ್ತೆ. ಅದಾದಮೇಲೆ CET ಮಾಡೋದಕ್ಕೆ ನಮಗೆ ಬೆಂಗಳೂರಿಂದ ಬರ್ತಾರೆ ಟೀಚರ್ಸು. ನಾವು ಅಂದ್ಕೊತೀವಿ ಬೆಂಗಳೂರು ಟೀಚರ್ಸ್ ಅಂದರೆ ತುಂಬ ಸ್ಟ್ರಿಕ್ಟ್ ಇರ್ತಾರೆ, ತುಂಬ ಟಫಾಗಿ ಹೇಳ್ಕೊಡ್ತಾರೆ ಅಂತ. ಬಟ್ ಅವರು ನಮ್ಗೆ ಯಾವ ಥರ ಅರ್ಥ ಆಗುತ್ತೆ, ಮಕ್ಕಳು ಯಾವ ಥರ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತಾರೆ ಅಂತ ನಮ್ಮ ಮಟ್ಟದವರೆಗೂ ಇಳ್ದು ನಮ್ಗೆ ಯಾವ ಥರ ಹೇಳ್ಕೊಡ್ಬೇಕು ಅಂತ ನಾವು ಎಲ್ಲಿವರೆಗೂ ಇರ್ತೀವೋ ಅಲ್ಲಿವರೆಗೂ ಬಂದು ಹೇಳ್ಕೊಡ್ತಾರೆ. ಈ ಥರ ಎಲ್ಲೂ ಮಾಡಿರೋದು ನಾನು ನೋಡಿಲ್ಲ. ನಾನು ನೋಡ್ದಂಗೆ ನಾನು ಓದಿದ ಸ್ಕೂಲಲ್ಲೂ ಅಷ್ಟೇ ಟೀಚರ್ಸ್ ಏನಾದರೂ ಡೌಟ್ ಇದೆ ಅಂದರೆ ಕೇಳಿ ಅಂತ ಹೇಳಿರೋರು. ಅಲ್ಲೋಗಿ ಕೇಳಿದರೆ ನೀವು ಕ್ಲಾಸಲ್ಲಿ ಏನು ಮಾಡ್ತಿದ್ರಿ, ಕ್ಲಾಸಲ್ಲಿ ಕೇಳೋಕ್ಕಾಗಲ್ವಾ ಅಂತ ಬೈತಿದ್ರು. ಬಟ್ ಇಲ್ಲಂಗಲ್ಲ, ಕ್ಲಾಸಲ್ಲಿ ಕೇಳಿಲ್ಲ ಅಂದರೆ ಸ್ಟಾಫ್ ರೂಮಲ್ಲಿ ಹೋಗಿ ಕೇಳ್ಬೋದು ಅಥವಾ ಟೀಚರ್ಸ್ಗೆ ಕಾಂಟ್ಯಾಕ್ಟಲ್ಲಿ ಇರ್ಬೋದು. ಆಮೇಲೆ ಇವಾಗ ಹೊಸ ತಂದಿದ್ದಾರೆ, ಇಲ್ಲೇ ರೆಸಿಡೆನ್ಷಿಯಲ್ ಆಗಿ ಓದಿಸ್ತೀವಿ ನಿಮ್ಮನ್ನು, ಇಲ್ಲೇ ಬನ್ನಿ. ನಮಗೆಲ್ಲ ಮೈಂಡ್ ಡೈವರ್ಷನ್ಸ್ ಇರುತ್ತೆ ಈ ಏಜಲ್ಲಿ. ಅದನ್ನೆಲ್ಲ ದಾಟಿ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ, ನೀವು ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಅನ್ನೋ ಕಾರಣಕ್ಕೋಸ್ಕರ ಒಳ್ಳೆ ರೆಸಿಡೆನ್ಷಿಯಲ್ಸ್ ಕೊಟ್ಟು ಒಳ್ಳೆ ಫುಡ್ಡು, ಮನೆ ನೆನಪಾಗದೇ ಇರೋ ಥರ ಎಲ್ಲ ಮನೇಲಿರೋ ವ್ಯವಸ್ಥೆ ಏನಿರುತ್ತೋ ಅದೇ ಇಲ್ಲೆಲ್ಲ ಕೊಡೋ ಥರ ಮಾಡ್ತಾಯಿದ್ದಾರೆ. ಸೊ ನಾನು ಹೇಳೋದೇನೆಂದರೆ ಇಲ್ಲಿ ತುಂಬ ಒಳ್ಳೆ ಎಜುಕೇಷನ್ ಸಿಗುತ್ತೆ. ಬೇರೆ ಕಡೆ ಓದೋದಕ್ಕಿಂತ ಈ ಕಾಲೇಜ್ ತುಂಬ ಚೆನ್ನಾಗಿ ಎಜುಕೇಷನ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರೋದಲ್ಲ, ಸಿಕ್ಕೇ ಸಿಗುತ್ತೆ. ಸೊ ಎಲ್ಲರೂ ಈ ಕಾಲೇಜ್ಗೆ ಜಾಯ್ನ್ ಆಗಿ ಅಂತ ಹೇಳ್ತೀನಿ.